ಗಾಯ್ಸ್ ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇದು ಗಣಪತಿ ಹಬ್ಬದ ಹಿಂದಿನ ದಿನದ ವ್ಲಾಗ್. ನೋಡ್ತಾ ಇರ್ಬೋದು ನೀವು, ರೋಡಲ್ಲೆಲ್ಲ ಆಗಲೇ ಗಣಪತಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ಸೆಟಪ್ ಎಲ್ಲ ಮಾಡ್ತಾ ಇದ್ದಾರೆ ಹುಡುಗರು. ನಮ್ಮ ಏರಿಯಾದಲ್ಲಿ ಒಂದಷ್ಟು ಜಾಗದಲ್ಲಿ ಗಣೇಶನ ಇಡ್ತಾ ಇದ್ದಾರೆ, ಹಾಗೆ ನಮ್ಮ ರೋಡಲ್ಲಿ ಈ ಗಣೇಶನ ಇಡ್ತಾ ಇರೋದು. ಈಗ ಹೊರಗಡೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಹಬ್ಬಕ್ಕೆ ಅಂತ ಹೊರಟ್ವಿ. ಹಾಗೆ ನನ್ನ ಗಾಡಿದು ಇದೊಂದು ಏನು ಗಾರ್ಡ್ ಹಾಕಿರ್ತೀವಲ್ಲ, ಅದು ಒಂದು ಸ್ವಲ್ಪ ಕಟ್ಟಾಗಿತ್ತು. ನಂದು 2-3 ಡ್ರೆಸ್ ಅದಕ್ಕೆ ಸಿಕ್ಕಾಕೊಂಡು ಹರಿದೋಗ್ಬಿಟ್ಟಿತ್ತು. ಅದಕ್ಕೆ ಇದನ್ನು ಮೊದಲು ರಿಪೇರಿ ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಈ ವೆಲ್ಡಿಂಗ್ ಶಾಪಿಗೆ ಬಂದಿದ್ದೀನಿ. ಇದು ಸ್ಟೀಲಿಂದ ಆಗಿರೋದ್ರಿಂದ ಇದು ಕಬ್ಬಿಣ ಎಲ್ಲ ವೆಲ್ಡಿಂಗ್ ಮಾಡ್ತಾರಲ್ಲ ಅಲ್ಲಿ ಆಗಲ್ಲ. ಇದು ಗ್ಯಾಸ್ ವೆಲ್ಡಿಂಗ್ ಅಂತಲೇ ಒಂದು ಇರುತ್ತೆ. ಅಲ್ಲಿ ಹೋದರೆ ಅವರು ಸ್ಟೀಲಿಂದನ್ನು ವೆಲ್ಡಿಂಗ್ ಮಾಡಿ ಹಾಕ್ತಾರೆ. ನಾನು ಎಲ್ಲಿ ಇದು ಫುಲ್ ಗಾರ್ಡನ್ನೇ ಚೇಂಜ್ ಮಾಡಬೇಕಾಗತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಜಸ್ಟ್ ಒಂದು ಸಲ ಚೆಕ್ ಮಾಡೋಣ, ರಿಪೇರ್ ಮಾಡೋಕ್ಕೆ ಆದರೆ ರಿಪೇರ್ ಮಾಡಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಶಾಪಿಗೆ ಹೋದಾಗ ಆಗತ್ತೆ ಮೇಡಮ್, ಇದೇನು ಜಾಸ್ತಿ ಏನು ಹಾಳಾಗಿಲ್ಲ, ಆರಾಮಾಗಿ ಮಾಡ್ಬೋದು ಅಂತ ಹೇಳಿದರು. ಯಾಕಂದರೆ ನಾನು ಈ ವೆಹಿಕಲ್ ತೊಗೊಂಡಾಗ ಸ್ಟೇನ್ಲೆಸ್ ಸ್ಟೀಲಿಂದನೇ ಹಾಕ್ಸಿದ್ದೆ, ಏನೂ ಪ್ರಾಬ್ಲಮ್ ಬರಬಾರ್ದು ಮತ್ತೆ ಮಧ್ಯದಲ್ಲಿ ಅಂತ ಹೇಳಿ. ಅದಕ್ಕೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದೆ. ಬಟ್ ಲಕ್ಕಿಲಿ ಇದು ರಿಪೇರ್ ಆಯಿತು. ಏನಿಲ್ಲ, ಅದು ಒಂದು ಸ್ವಲ್ಪ ವೆಲ್ಡಿಂಗ್ ಕಟ್ಟಾಗಿ ಹೋಗಿಬಿಟ್ಟಿತ್ತು ಅಷ್ಟೇ, ಏನೂ ಆಗಿರಲಿಲ್ಲ. ಯಾವತ್ತೂ ಇದು ರಸ್ಟ್ ಹಿಡ್ದಿಲ್ಲ, ಏನೂ ಆಗಿಲ್ಲ. 2 ಇಯರ್ಸ್ ಆಗ್ತಾ ಬಂತು ಈ ವೆಹಿಕಲ್ ತೊಗೊಂಡು ನಾನು. ಇನ್ನೂ ತುಂಬ ಚೆನ್ನಾಗೇ ಇದೆ ನನ್ನ ಗಾಡಿ. ಸೊ ಇದನ್ನು ಇವಾಗ ವೆಲ್ಡಿಂಗ್ ಮಾಡಿಬಿಟ್ಟು ಅವರು ಹಾಕ್ತಾರೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೂಡ ಮಾಡಿಕೊಟ್ರು. ಅದನ್ನು ಮತ್ತೆ ಯಾವತ್ತೂ ಮುರಿಬಾರ್ದು ಆ ಥರ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಕಟ್ಟಾಗಿದ್ದು ಒಂದೇ ಹತ್ರ ಆಯಿತಾ, ಅವರು ಇನ್ನೂ ಒಂದು ಕಡೆಗೂ ಮಾಡಿಬಿಡ್ತೀನಿ ಹೇಗಾದರೂ ಆಗಲಿ, ಅದು ಮತ್ತೆ ಯಾವಾಗೂ ನಿಮಗೆ ಪ್ರಾಬ್ಲಮ್ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಎರಡೂ ಸೈಡೂ ಅವರು ಸ್ವಲ್ಪ ವೆಲ್ಡಿಂಗ್ ಮಾಡಿಬಿಟ್ಟು ಹಾಕಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲಿಂದು ಕಬ್ಬಿಣದ ವೆಲ್ಡಿಂಗ್ ಶಾಪಲ್ಲಿ ಆಗಲ್ಲ ಆಯಿತಾ. ಇದಕ್ಕೆ ಸಪ್ರೇಟಾಗಿ ಗ್ಯಾಸ್ ವೆಲ್ಡಿಂಗ್ ಅಂತಲೇ ಇರುತ್ತೆ, ಅಲ್ಲಿ ಹೋದರೆ ಮಾಡ್ತಾರೆ. ಇದು ಶಾಪ್ ಎಲ್ಲಿ ಅಂತಂದರೆ ನಮ್ಮದು ಗ್ಯಾಸ್ ಸ್ಟವ್ ಎಲ್ಲ ರಿಪೇರ್ ಮಾಡ್ತಾರೆ ನೋಡಿ. ಏನಾದರೂ ನಮ್ಮದು ಬರ್ನರ್ ವರ್ಕ್ ಆಗ್ತಾಯಿಲ್ಲ, ಗ್ಯಾಸ್ ಫ್ಲೋ ಸರಿಯಾಗಿ ಆಗ್ತಾಯಿಲ್ಲ, ಬೆಂಕಿ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳಿಬಿಟ್ಟು ನೀವೇನಾದರೂ ರಿಪೇರಿಗೆ ತೊಗೊಂಡು ಹೋಗ್ತಿರಲ್ಲ, ಅಲ್ಲಿ ಇದನ್ನು ಮಾಡ್ತಾರೆ. ಸೊ ನನಗೆ ಇದು ನಮ್ಮ ಏರಿಯಾದಲ್ಲಿ ನಮ್ಮದು ಸಂತೆ ಎಲ್ಲಿ ಆಗೋದಲ್ಲ ಅಲ್ಲಿ ಶಾಪ್ ಇದೆ ಅಂತ ಒಬ್ಬರು ಹೇಳಿದ್ರು. ಫಸ್ಟ್ ನಾನು ಆ್ಯಕ್ಚುಲಿ ಅಯನ್ ವೆಲ್ಡಿಂಗ್ ಶಾಪಿಗೆ ತೊಗೊಂಡು ಹೋಗಿದ್ದೆ ಇದು ರಿಪೇರ್ ಮಾಡೋಕ್ಕೆ ಅಂತ. ಅವ್ರು ಈ ಶಾಪನ್ನು ರೆಫರ್ ಮಾಡಿ ನನಗೆ ಇಲ್ಲಿ ಕಳಿಸಿದ್ರು. ಇವರು ಇದನ್ನು ನೀಟಾಗಿ ವೆಲ್ಡಿಂಗ್ ಮಾಡಿಬಿಟ್ಟು ಅದಕ್ಕೆ ಸಿಲ್ವರ್ ಪೇಂಟನ್ನು ಕೂಡ ಸ್ಪ್ರೇ ಮಾಡಿದ್ರು ಆಯಿತಾ. ಒಂಚೂರು ಗೊತ್ತಾಗ್ತಾ ಇರಲಿಲ್ಲ ಅದು ವೆಲ್ಡಿಂಗ್ ಮಾಡಿದ್ದಾರೆ ಹಾಕಿದ್ದಾರೆ ಅಂತ, ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಬಟ್ ನಾನು ಇದೇನು ತೆಗಿಯೋಕ್ಕೆ ಬೇಕಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ತೆಗೆದು ಮಾಡಬೇಕಾಯ್ತು ಅವರು. ನಾನು ಅಂದ್ಕೊಂಡೆ ಎಲ್ಲಿ ಫಿಕ್ಸ್ ಆಗಿರುತ್ತೋ ಅಲ್ಲೇ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಜಸ್ಟ್ ಹೇಳ್ತಾ ಇದ್ದೀನಿ, ನಿಮಗೂ ಯಾರ್ದಾದ್ರೂ ವೆಹಿಕಲ್ ಇದ್ದು ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಅದು ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ಅಷ್ಟೇ. ಈಗ ನಾನು ನನ್ನ ಮಗಳು ಫ್ಯಾಮಿಲಿ ಮಾರ್ಟಿಗೆ ಬಂದಿದ್ದೀವಿ. ನಾಳೆಗೆ ಅಂತ ಒಂದಷ್ಟು ಹಬ್ಬಕ್ಕೆ ಸಾಮಾನುಗಳು ಬೇಕಿತ್ತು, ಅದಕ್ಕೆ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳಿ ಬಂದೆ. ಹಣ್ಣು ಒಂದು ಸ್ವಲ್ಪ ತೊಗೋಬೇಕಿತ್ತು, ಹಾಗೆ ಒಂದು ಸ್ವಲ್ಪ ತರಕಾರಿನೂ ತೊಗೋಬೇಕಿತ್ತು, ತೆಂಗಿನಕಾಯಿನೂ ತೊಗೋಬೇಕಿತ್ತು, ಅದಕ್ಕೆ ಬಂದೆ. ಹಾಗೆ ಏನಾದರೂ ಚೆನ್ನಾಗಿರೋದು ಏನಾದರೂ ಪೂಜಾ ಐಟಮ್ಸ್ ಸಿಗುತ್ತೇನೋ ಏನೋ ನೋಡೋಣ ಅಂತ ಬಂದೆ. ಹಾಗೆ ನನಗೆ ಚಕ್ಲಿ ಒತ್ತೋದು ಒಂದು ತೊಗೋಬೇಕಿತ್ತು, ಚಕ್ಲಿ ಮಾಡೋದಿರುತ್ತಲ್ಲ ಅದನ್ನು ನೋಡೋಣ, ಏನಾದರೂ ಚೆನ್ನಾಗಿ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು. ನೋಡಿದೆ ಕೂಡ ನಾನು ಏನಾದರೂ ಚೆನ್ನಾಗಿರೋದು ಐಟಮ್ ಏನಾದರೂ ಸಿಗುತ್ತಾ ಅಂತ ಹೇಳಿ. ಹಾಗೆ ಚಕ್ಲಿ ಒತ್ತೋದನ್ನು ಇಲ್ಲೇ ಇತ್ತು, ನೋಡೋಣ ಅಂತ ಹೇಳಿ ನೋಡಿದೆ. ಬಟ್ ಇದು ಯಾಕೋ ನನಗೊಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ನಾನು ಬ್ರಾಸ್ದೆ ನೋಡಿದೆ, ಸ್ವಲ್ಪ ಚೆನ್ನಾಗಿರುತ್ತೆ, ಬಾಳಿಕೆನೂ ಬರುತ್ತೆ ಅಂತ ಹೇಳಿಬಿಟ್ಟು. ಇದು 1068 ಏನೋ ಇತ್ತು. ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು. ಯಾವಾಗಾದರೂ KR ಮಾರ್ಕೆಟ್ ಸೈಡ್ ಹೋದರೆ ಅಲ್ಲಿ ಇನ್ನೂ ಚೀಪಾಗಿ ಸಿಗುತ್ತೇನೋ, ನೋಡೋಣ ಆವಾಗ ಯಾವಾಗಾದರೂ ತೊಗೊಂಡ್ರಾಯ್ತು ಅಂತ ಹೇಳಿ ಇಲ್ಲಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನನಗೆ ಗಣಪತಿ ಹಬ್ಬಕ್ಕೆ ಚಕ್ಲಿ ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕೆ ಒಂದು ಸಲ ನೋಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಪರವಾಗಿಲ್ಲ, ಇರಲಿ, ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರಾಯ್ತು ಅಂತ ಹೇಳಿ ಇಲ್ಲಿ ಜಸ್ಟ್ ಹಾಗೆ ನೋಡಿದೆ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಬಾಳೆಹಣ್ಣು ಹಾಗೆ ಒಂದು ಸ್ವಲ್ಪ ತರಕಾರಿನೂ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಯಾಲಕ್ಕಿ ಬಾಳೆಹಣ್ಣು ಯಾಕೋ ಅಷ್ಟು ಚೆನ್ನಾಗೇ ಇರಲಿಲ್ಲ, ಅಷ್ಟು ಕಾಯಿ ಕಾಣಿಸ್ತಾ ಇದೆ, ಬಟ್ ಆದರೆ ಅಷ್ಟು ಫ್ರೆಶ್ ಅಂತ ಇರಲಿಲ್ಲ, ಶೇಪ್ ಚೆನ್ನಾಗಿರ್ತಾ ಇರಲಿಲ್ಲ, ಅಥವಾ ಏನೋ ಕಪ್ಪಾಗಿರೋದು ಆ ಥರ ಇತ್ತು. ಅದಕ್ಕೆ ಹಣ್ಣನ್ನು ನಾನಿಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಸರಿ ಬಿಡು, ಮತ್ತೆ ಬೇರೆ ಕಡೆಗೆಲ್ಲಾದರೂ ತೊಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ಪೆನ್ ಎಲ್ಲ ಬೇಕಿತ್ತು ಅಂತ ಹೇಳಿದ್ಲು. ಹಾಗಾಗಿ ಒಂದು ಸ್ವಲ್ಪ ಪೆನ್ನು ಅದು ಇದು ಸಣ್ಣ ಪುಟ್ಟ ತೊಗೊಂಡ್ಬಿಟ್ಟು
ಮನೆಗೆ ಬಂದ್ವಿ. ಅಲ್ಲೇ ಆನ್ ದ ವೇ ಒಂದು ಸ್ವಲ್ಪ ಹೂವು ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಇವಾಗ ಹೋಗಿ ಒಂದು ಸ್ವಲ್ಪ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಹೂವು, ಕೊತ್ತಂಬರಿ, ಕರಿಬೇವು ಎಲ್ಲ ತೊಗೊಂಡು ಬಂದೆ. ಹಾಗೆ ಹಾಲು ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಚಕ್ಷತ್ ವಾಶ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದಾನೆ. ಈಗ ಇದು ನೆಕ್ಸ್ಟ್ ಡೇ ಬೆಳಗ್ಗೆ, ಗಣಪತಿ ಹಬ್ಬದ ದಿನ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಆಗಿ, ಈಗ ಮಕ್ಕಳು ಕೂಡ ಎಲ್ಲನೂ ಸ್ನಾನ ಎಲ್ಲ ಮಾಡ್ಕೋತಾ ಇದ್ದಾರೆ. ರಾಹುಲ್ ಕೂಡ ರೆಡಿ ಆಗ್ತಾಯಿದ್ರು. ಅಷ್ಟರಲ್ಲಿ ನಾನು ನೈಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಇನ್ನೊಂದ್ಸಲ ಎಲ್ಲ ಒರೆಸ್ಕೊಂಡು ವಿಭೂತಿ ಕುಂಕುಮ ಎಲ್ಲ ಹಚ್ಚಿಟ್ಟಿದ್ದೆ. ಈಗ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ಎಡೆಗೆ ದೇವರಿಗೆಲ್ಲ ಅಡುಗೆ ಮಾಡ್ಕೋಬೇಕಲ್ಲ, ಅದಕ್ಕೆ ಮೊದಲು ಗ್ಯಾಸ್ ಕಟ್ಟೆ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಡುಗೆ ಮಾಡ್ಕೋತಾ ಪೂಜೆಗೂ ರೆಡಿ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನು ಇವಾಗ ಆಲ್ರೆಡಿ ಹೋಳಿಗೆ ಅಂದರೆ ಕಡುಬು ಮಾಡೋಣ ಅಂದ್ಕೊಂಡೆ. ಹೋಳಿಗೆ ಬೇಡ, ಗಣೇಶನಿಗೆ ಕಡುಬು ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಬೇಳೆ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ನಾನಿವಾಗ ಇಲ್ಲಿ ಬೇಳೆ ಬೇಯಿಸೋಕೆ ಇಡ್ತಾ ಇದ್ದೀನಿ. ಆ ಕಡೆಗೆ ಬೇಳೆ ಬೇಯಿಸೋಕೆ ಇಟ್ಬಿಟ್ಟು ಸಾರಿಗೂ ತರಕಾರಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ವೆರೈಟಿ ಅಡುಗೆ ಮಾಡೋಣ, ಹಬ್ಬದ ಅಡುಗೆ ಅಂತ ಅಂದರೆ ಒಂದು ಸ್ವಲ್ಪ ವೆರೈಟಿ ಇದ್ರೇ ಚೆನ್ನಾಗಿರತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ವೆರೈಟೀಸೇ ಮಾಡೋಣ. ಗಣೇಶನಿಗೆ ಇಷ್ಟ ಇರೋದು, ಹಾಗೆ ನಮಗೂ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಹಬ್ಬ ಟೈಮಲ್ಲಿ ಅಂತ ಹೇಳಿಬಿಟ್ಟು ಫಸ್ಟು ಒಂದು ಸ್ವಲ್ಪ ತರಕಾರಿ ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವೆಷ್ಟು ಜನ ಕಿಚನಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ತೀರಾ ಅಂತ ಹೇಳಿ. ನಾನು ಯಾವಾಗಲೂ ಕಿಚನಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ತೀನಿ. ಈ ಥರ ಏನಕ್ಕಾದರೂ ಒಂದಕ್ಕೆ ಯೂಸ್ ಆಗ್ತಾ ಇರತ್ತೆ ಸ್ಕ್ರೂ ಡ್ರೈವರು. ಯಾವಾಗಲೂ ಕಿಚನಲ್ಲಿ ಒಂದು ಇಟ್ಕೊಂಡಿರ್ತೀನಿ. ಅದು ಯಾಕೋ ಕುಕ್ಕರ್ದು ಹ್ಯಾಂಡಲ್ ಒಂದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ಅದನ್ನು ಟೈಟ್ ಮಾಡಿಕೊಂಡು ಬೇಳೆ ಎಲ್ಲ ವಾಶ್ ಮಾಡಿಕೊಂಡು, ತರಕಾರಿ ಎಲ್ಲ ವಾಶ್ ಮಾಡಿಕೊಂಡು, ಇವಾಗ ಬೇಳೆ ತರಕಾರಿ ಎಲ್ಲ ಸಾರಿಗೆ ಮೊದಲು ಬೇಯಿಸೋಕೆ ಇಟ್ಬಿಟ್ರೆ ಇದಕ್ಕೆ ರುಬ್ಕೊಳ್ಳೋಕೆ ಏನೇನು ಬೇಕಾಗತ್ತೆ, ಹಾಗೆ ಪಲ್ಯ ಅದನ್ನೆಲ್ಲನೂ ನಾನು ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಹಾಗೆ ಅಕ್ಕಿನೂ ವಾಶ್ ಮಾಡಿಕೊಂಡು ಅನ್ನಕ್ಕೂ ಕೂಡ ಇಟ್ಕೊಂಡೆ. ಅನ್ನನೂ ಮಾಡಿಕೊಂಡ್ರೆ ನನಗೆ ಚಿತ್ರಾನ್ನ ಮಾಡೋಕ್ಕಾಗಲಿ, ಮೊಸರನ್ನ ಮಾಡೋಕ್ಕಾಗಲಿ, ಅನ್ನ ಆಗೋಗ್ಬಿಟ್ರೆ ಚಿತ್ರಾನ್ನ ಮೊಸರನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆಗೆ ಸಾರು, ಒಂದು ಕಡೆಗೆ ಬೇಳೆ, ಒಂದು ಕಡೆಗೆ ಅನ್ನ ಎಲ್ಲನೂ ಇಟ್ಕೊತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಮೋದಕ ಮಾಡೋಣ, ಗಣೇಶನಿಗೆ ಮೋದಕ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಾಗೆ ಎಳ್ಳು ಅದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೋದಕನೂ ಮಾಡೋಣ. ಎರಡೂ 21 ಆದರೂ ಮಾಡೋಣ, ಒಂದು ಸ್ವಲ್ಪ ಎಡೆಗಿಡೋ ಅಷ್ಟು ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಈ ಕಡೆಗೆ ಕಡಲೆ ಹುರ್ಕೋತಾ ಇದ್ದೀನಿ. ಹಾಗೆ ಬೇಳೆ ಬೇಯ್ತಾ ಏನು ಅಂತ ಚೆಕ್ ಮಾಡ್ತಾ ಇದ್ದೆ. ಕಡಲೆನೂ ಹುರ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಎಳ್ಳು, ಒಣಕೊಬ್ಬರಿ, ಹಾಗೆ ಒಂದು ಸ್ವಲ್ಪ ಬೆಲ್ಲ, ಅದನ್ನೆಲ್ಲ ಗಸಗಸೆ ಅದನ್ನೆಲ್ಲ ಹಾಕಿಬಿಟ್ಟು ಮಾಡ್ಕೊಳ್ಳೋಣ ಅಂತ. ಹಾಗೆ ಮಧ್ಯ ಗ್ಯಾಪಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಕೂಡ ಮಾಡಿದೆ. ಅವಲಕ್ಕಿ ಎಲ್ಲನೂ ತಿಂದ್ಕೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಹೇಗೂ ನಾನು ಗಣೇಶ ಪೂಜೆ ಸಂಜೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮೊದಲು ಎಲ್ಲನೂ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಬೇಳೆ ಕೂಡ ಚೆನ್ನಾಗಿ ಬೆಂದ್ಬಿಟ್ಟು ಅದಕ್ಕೆ ಬೆಲ್ಲನ ಕುಟ್ಟಿ ಹಾಕಿ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು. ಎಷ್ಟು ಜೋರು ಮಳೆ ಬರ್ತಾಯಿತ್ತು. ತುಂಬ ದಿನ ಆಗಿತ್ತು ಮಳೆ ಬಂದಿರಲಿಲ್ಲ. ಇವತ್ತು ಹಬ್ಬದ ದಿನವೇ ಚೆನ್ನಾಗಿ ಮಳೆ ಬಂತು. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ನಾನು ಇನ್ನೊಂದ್ಸಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು ಒಬ್ಬಳೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಡೆಗೂ ಎಲ್ಲ ಇಟ್ಟಿದ್ದೀನಿ. ಸೊ ಫೈನಲಿ ಎಲ್ಲರೂ ಸೇರಿಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಮಗೇನು ಗಣೇಶನ ಕೂರಿಸೋ ಪದ್ಧತಿ ಇಲ್ಲ, ನೋಡೋಣ ಮುಂದೆ ಯಾವಾಗಾದರೂ ಇಡಬೇಕು ಅಂತ ಅನಿಸಿದ್ರೆ ನೋಡೋಣ ಅಂತ ಅಂದ್ಕೊಂಡು ಈಗ ಜಸ್ಟ್ ಸಿಂಪಲ್ಲಾಗಿ ಗಣಪತಿ ಹಬ್ಬನ ಮಾಡಿದ್ವಿ. ಸಿಂಗಲ್ ಗಣೇಶನ ಕೂರಿಸ್ಬಿಟ್ಟು ಎಲ್ಲ ಪೂಜೆನ ಮುಗಿಸ್ಕೊತಾ ಇದ್ದೀವಿ. ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಈಗ ನಾನು ವಿಡಿಯೋ ಮಾಡಿಲ್ಲ ಅಂದ್ರೆ ಏನು ಎಲ್ಲಿಮ್ಮ ಬಿಸಿಮ್ಮ ಮಾಡಕ್ಕೆ ಅದಕ್ಕೆ ಹೇಳ್ತದೆ ಮಾಡಿ. ಈಗ ಮಾಡ್ತಾ ಇದ್ದೀನಿ. ಹೇಳು ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಅಂತ. ಗಣೇಶ ಹಬ್ಬದ ಶುಭಾಶಯಗಳು. ಹಾ, ಈಗ ಒಂದು ಸ್ವಲ್ಪ ಈಗಲೇ ಹೋಗಿ ಬಂದ್ಬಿಡ್ತೀನಿ. ನಾನು ಬಲ್ಲ. ಹಾಗೆ ಇವತ್ತು ನಮ್ಮ ಮನೆಯ ಪೂಜೆ ಹೀಗೆ ಆಗಿದೆ. ಸಿಂಪಲ್, ನಾವೇನು ಗಣೇಶನೇನು ಕೂರಿಸೋ ಅಭ್ಯಾಸ ಇಲ್ಲ, ಪದ್ಧತಿ ಇಲ್ಲ. ಅದಕ್ಕೆ ಜಸ್ಟ್ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಆ ಥರ ಜಸ್ಟ್ ಪೂಜೆ ಮಾಡಿರೋದು ಅಷ್ಟೇ.
ಇಲ್ಲಿ ಸಪ್ರೇಟಾಗಿ ಗಣೇಶನಿಗೆ ಪೂಜೆ ಮಾಡಿದ್ದೀನಿ. ಇಲ್ಲಿ ಹಣ್ಣು ಕಾಯಿ ಇಟ್ಟಿದ್ದೀನಿ, ಹಾಗೆ ಕಡುಬು ಮೋದಕ ಕೂಡ ಮಾಡಿದ್ದೀನಿ, ಸೀಕರಣೆ ಕೂಡ ಮಾಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹಬ್ಬದ ಅಡಿಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದ ಮನೆಯಲ್ಲಿ ಅರಿಶಿನ ಕುಂಕುಮಗೆ ಕರೆದಿದ್ರು 1-2-3 ಜನ. ಅವ್ರ ಮನೆಗೆ ಕುಂಕುಮ ತೊಗೊಳಕ್ಕೆ ಅಂತ ಹೋಗಿ ಬಂದುಬಿಟ್ಟು ಒಳ್ಳೆ ಊಟ ಮಾಡಿದ್ವಿ. ಸೊ ಇಷ್ಟಾಗಿತ್ತು ನಮ್ಮನೆ ಗಣೇಶನ ಹಬ್ಬ. ಸಿಂಪಲ್ಲಾಗಿ ಚೆನ್ನಾಗಿ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವೀಡಿಯೋಸ್ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್.